ಎಲ್ಲರಿಗೂ ನಮಸ್ಕಾರ. ASV ಅಕಾಡೆಮಿಗೆ ಸ್ವಾಗತ. ನೋಡಿ ಗೈಸ್, ಇವಾಗೊಂದು ಅಪ್ಡೇಟ್ ಬರ್ತಾ ಇದೆ. ಏನು ಅಂತಂದರೆ, ಹೆಸ್ಕಾಮ್ದು ಫಿಸಿಕಲ್ ಡೇಟನ್ನು ಬಿಟ್ಟಿದ್ದಾರೆ. ಹೌದು, ಎಸ್, ಬಿಟ್ಟಿದ್ದಾರೆ. ಇದನ್ನ ಅಪ್ಡೇಟ್ ಕೊಡುವಂತಹ ಯೂಟ್ಯೂಬರ್ ಫಸ್ಟ್ ನಾವೇ ಆಗಿರ್ತೀವಿ. ಸೊ ಹಾಗಾಗಿ ಯಾವುದೇ ಅಪ್ಡೇಟ್ ಬಂದರೂ ನಿಮಗೆ ಸದಾ ಕಾಲ ಫಸ್ಟ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀವಿ. ಹಾಗಾಗಿ ಅದಕ್ಕಾಗಿ ಏನು ಮಾಡ್ಕೋಬೇಕು, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋಬೇಕು ಮತ್ತು ಲೈಕ್ ಮಾಡ್ತಿರಬೇಕು ಇಷ್ಟ ಆದರೆ. ಹಾಗೆ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿರಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿದೆ. ಹಾಗೆ ಬನ್ನಿ ನೋಡ್ತಾ ಹೋಗೋಣ, ಹೆಸ್ಕಾಮ್ ಬಗ್ಗೆ ನೋಡ್ತಾ ಹೋಗೋಣ. ಹೆಸ್ಕಾಮ್ದು ಫಿಸಿಕಲ್ ಡೇಟ್ ಬಿಟ್ಟಿದ್ದಾರೆ. ಹಾಗೆ ಡೇಟ್ ಯಾವಾಗ ಅಂತ ನೋಡ್ತಾ ಹೋಗೋಣ. ಆಮೇಲೆ ಎಲ್ಲೆಲ್ಲಿದೆ ಅಂತ ನೋಡ್ತಾ ಹೋಗೋಣ. ಯಾವ್ಯಾವ ಗ್ರೌಂಡನ್ನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಎಲ್ಲನೂ ಹೆಸ್ಕಾಮ್ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಾದ ನಂತರ ನಿಮ್ಮದು ಬೆಸ್ಕಾಮ್ದು ಯಾವಾಗ ಬಿಡ್ಬೋದು, ಆಮೇಲೆ ಮೆಸ್ಕಾಮ್ದು ಯಾವಾಗ ಬಿಡ್ಬೋದು, ಜಸ್ಕಾಮ್ದು ಯಾವಾಗ ಬಿಡ್ಬೋದು ಅಂತ ಎಲ್ಲ ಈ ವಿಡಿಯೋದಲ್ಲೇ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಗಮನವಿಟ್ಟು ಕೊನೆಯವರೆಗೂ ಯಾರು ನೋಡ್ತಿರಲ್ಲ, ಪೇಷನ್ಸಿಂದ ಕೊನೆಯವರೆಗೂ ನೋಡಿದವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಈ ವಿಡಿಯೋದಲ್ಲಿ ಏನಿದೆ ಅಂತೇಳಿ. ಸೊ ಬನ್ನಿ, ಹಾಗಿದ್ರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಬನ್ನಿ ಗೈಸ್, ಇವಾಗ ನೋಡ್ತಾ ಹೋಗೋಣ. ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಪವರ್ಮ್ಯಾನ್ ಹೆಸ್ಕಾಮ್ ರಿಕ್ರೂಟ್ಮೆಂಟ್ ಅಂತ ಇದೆ. ಅರ್ಥ ಆಗುತ್ತಲ್ಲ? ತೋರಿಸಿ ನಿಮಗೆ ಜೂಮ್ ಮಾಡಿ. ಆ್ಯಸ್ ಪರ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಷನ್, ಇದೆಲ್ಲ ನೋಟಿಫಿಕೇಷನ್ ನೋಡ್ಕೋಬೋದು ನೀವು. ಇದು ಫೇಕ್ ಇದೆಯಾ ಅಥವಾ ರಿಯಲ್ ಇದೆಯಾ ಅಂತಂದರೆ 100% ಇದು ರಿಯಲ್ ಆಗಿದೆ. ರಿಯಲ್ ಆಗಿರೋ ಕಾರಣಕ್ಕಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗಿದ್ರೆ ಗೈಸ್ ನೋಡ್ತಾ ಹೋಗೋಣ. For the post of station attendant and junior powerman capital and HESCOM, accordingly HESCOM has notified their recruitment for 560 junior powerman post. ಇಲ್ಲೇನಿದೆ ಅಂತ ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ ನಿಮಗೆ. 560 ಪೋಸ್ಟ್ಗೆ ಜೂನಿಯರ್ ಪವರ್ಮ್ಯಾನ್ದು ಇವಾಗ ನಿಮ್ಮದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ ಅಂತೇಳಿ. Based on the 1:5 ratio, as list of 2,800 candidates was published along with the cut-off marks. ಆಮೇಲೆ introduction were issued via ಹೆಸ್ಕಾಮ್ ನೋಟಿಫಿಕೇಷನ್. ಹೆಸ್ಕಾಮ್ ಅವರು ನಿಮ್ಮದು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. 1:5 ಕ್ಯಾಂಡಿಡೇಟ್ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರೋ ಅವ್ರಿಗೆಲ್ಲ ಈ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. 1:5 ಬಿಟ್ಟಿದ್ದಾರೆ 560 ಪೋಸ್ಟಿಗೆ ಜೂನಿಯರ್ ಪವರ್ಮ್ಯಾನ್. ಓಕೆ, ಜೂನಿಯರ್ ಪವರ್ಮ್ಯಾನ್ ಅರ್ಥ ಮಾಡ್ಕೊಳ್ಳಿ. ಈಗ ಪ್ರಿಲಿಮಿನರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ವಾಸ್ ಕಂಡಕ್ಟೆಡ್ ಆ್ಯಟ್ ದ ಕಾರ್ಪೊರೇಟ್ ಆಫೀಸ್ ಯೂಸಿಂಗ್ ದ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಯೂಲ್ ಡೆವಲಪ್ಡ್ ಬೈ NIC, ನ್ಯಾಷನಲ್ ಇನ್ಫಾರ್ಮೇಷನ್ ಅಂತ ಬರ್ತದೆ, ಬೆಂಗಳೂರು. ಬೇಸ್ಡ್ ಆನ್ ದ ಅಬ್ಸರ್ವೇಷನ್ ಡ್ಯೂರಿಂಗ್ ದ verification process. The document verification terms have updated, modified or rejected the candidates who did not meet the eligibility criteria ಅಂತೇಳಿ. ಓಕೆ, ಅಂದರೆ ಯಾರ್ಯಾರು ನಿಮ್ಮೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದಾಗ ಆನ್ಲೈನಲ್ಲಿ ನಿಮ್ಮದು ರಿಜೆಕ್ಟ್ ಯಾರ್ಯಾರಾಗಿದ್ದೀರೋ ಅಥವಾ ಸೆಲೆಕ್ಟ್ ಯಾರ್ಯಾರಾಗಿದ್ದೀರೋ ಇವಾಗ ನೋಡಿಬಿಟ್ಟು ಸೆಲೆಕ್ಟ್ ಆದವ್ರಿಗೆ 1:5 ನಿಮ್ಮದು ಕರೆದಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ಆ್ಯಸ್ ಪರ್ ದ ರಿವೈಸ್ಡ್ 1:5 ಲಿಸ್ಟ್ ಕ್ಯಾಂಡಿಡೇಟ್ಸ್ ಈಸ್ ರೆಸ್ಪೆಕ್ಟ್ ಆಫ್ ಹೋಮ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಈಸ್ ಕಂಪ್ಲೀಟೆಡ್ ವಿಲ್ ಬಿ ಕಾಲ್ಡ್ ಫಾರ್ ಎಂಟ್ರೆನ್ಸ್ ಟೆಸ್ಟ್ ಆ್ಯಂಡ್ ದ ಕ್ಯಾಂಡಿಡೇಟ್ಸ್ ಈಸ್ ಬಿಗಿನಿಂಗ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ನಾಟ್ ಅಪ್ಲೋಡೆಡ್ ದ ಡಾಕ್ಯುಮೆಂಟ್ಸ್ ಆ್ಯಂಡ್ ನ್ಯೂಲಿ entered candidates will be called for document verification at the venue on the end and will be allowed for endurance test if they are found eligible as per verification for the documents. ನೋಡಿ, ಅರ್ಥ ಮಾಡ್ಕೊಳ್ಳಿ. ಇವಾಗ ಯಾರು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿಲ್ವೋ ಅಥವಾ ಏನಾದರೂ ತಪ್ಪಾಗಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರ್ತೀರೋ ಅವರು ನೀವು ಎಲ್ಲಿ ಹೋಗ್ಬೇಕಪ್ಪ ಅಂತಂದರೆ ಫಿಸಿಕಲ್ ಡಾಕ್ಯುಮೆಂಟ್ಸ್, ಈಗ ಫಿಸಿಕಲ್ ಕರೆದಿದ್ದಾರಲ್ಲ ಆ ಫಿಸಿಕಲಲ್ಲಿ ನೀವು ಹೋಗಬೇಕು. ಅಲ್ಲಿ ಹೋದಾಗ ನಿಮ್ದು ಇನ್ನೊಂದು ಸರ್ತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ. ಸೊ ಅಲ್ಲಿ ನಿಮ್ಮನ್ನು
ನೀವು ಕರೆಕ್ಟಾಗಿರೋ ಕ್ಯಾಂಡಿಡೇಟ್ ಇತ್ತಪ್ಪ ಅಂದರೆ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿತ್ತು ಅಂದರೆ ನಿಮ್ಮನ್ನ ಕರ್ಕೋತಾರೆ ಅಂತೇಳಿ ಇದೊಂದು ನೋಟಿಫಿಕೇಷನ್ ಹೊಡಿಸಿರ್ತಾರೆ. ಮತ್ತು ಎಲ್ಲೆಲ್ಲಿದ್ದಾವೆ, ಡೇಟ್ ಯಾವಾಗ ಅಂತೇಳಿ ಎಲ್ಲ ಕೂಡ ಹೊಡಿಸಿರ್ತಾರೆ. ದ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಈಸ್ ದ ಶೆಡ್ಯೂಲ್ ಟು ಬಿ ಹೆಲ್ಡ್ ಫ್ರಮ್ 26/5/2025 ಟು 29/5/2025 ಅಂದರೆ ಮೇ ತಿಂಗಳಲ್ಲೇ 26ರಿಂದ 29ರವರೆಗೂ at 4 centers under HESCOM, ಹುಬ್ಬಳ್ಳಿ, ಹಾವೇರಿ, ಬೆಳಗಾಂ ಆ್ಯಂಡ್ ಬಾಗಲಕೋಟೆ. ಸೊ ಇವು 4 ಡಿಸ್ಟಿಕಲ್ಲಿ ನಿಮ್ಮದು ನಡೀತದೆ ಅಂತೇಳಿ. ಹುಬ್ಬಳ್ಳಿ ಒಂದು ನಡೀತದ, ಹಾವೇರಿ ಒಂದು ನಡೀತದ, ಬೆಳಗಾವಿ ನಡೀತದ, ಬಾಗಲಕೋಟಲ್ಲಿ ನಡೀತದೆ. ಇವು 4 ಡಿಸ್ಟಿಕಲ್ಲಿ ನಡೀತದೆ. ಗೈಸ್ ರೆಡಿಯಾಗಿರಿ, ಯಾರ್ಯಾರೆಲ್ಲ ಎಲಿಜಿಬಲ್ ಇದ್ದೀರಾ. ಹಾಗಿದ್ರೆ ನಿಮ್ದು ನೋಡ್ತಾ ಹೋಗೋಣ ಎಲ್ಲೆಲ್ಲಿದೆ ಸೆಂಟರ್ ಅಂತೇಳಿ. ಸೊ ಹುಬ್ಬಳ್ಳಿಯಲ್ಲಿ ಯಾವ ಕಾಲೇಜ್ ಅಂತಂದರೆ KLET ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, KLE ಟೆಕ್ ಅಂತೇಳಿ, BVB ಕ್ಯಾಂಪಸ್ ವಿದ್ಯಾನಗರ. ಇದೊಂದು ಸ್ಕ್ರೀನ್ಶಾಟ್ ಬೇಕಾದ್ರೆ ಹೊಡ್ಕೊಳ್ಳಿ, ಇಲ್ಲ ಅಂತಂದರೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಕೆಳಗಡೆ ಲಿಂಕ್ ಇದೆ, ಅಲ್ಲಿ ನಿಮಗೆ PDF ಹಾಕಿರ್ತೀನಿ. PDF ಹಾಕಿದಾಗ ನಿಮಗೆ ಸಿಗುತ್ತೆ, ಅಲ್ಲಿ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಅಲ್ಲಿ ಕರೆಕ್ಟಾಗಿ ಹೋಗ್ಬೋದು. ಇಲ್ಲಾಂದರೆ ನಿಮ್ಮದು ಅಡ್ಮಿಟ್ ಕಾರ್ಡ್ ಬರ್ತದೆ, ಅಲ್ಲಿ ನೋಡ್ಕೋಬೋದು. ನೆಕ್ಸ್ಟ್ ಬೆಳಗಾವಿ ಡಿಸ್ಟಿಕ್ ಸ್ಟೇಡಿಯಂ, ನೆಹರು ನಗರ, ಬೆಳಗಾವಿ. ನೆಕ್ಸ್ಟ್ ಬಾಗಲಕೋಟೆ ಪೊಲೀಸ್ ಪರೇಡ್ ಗ್ರೌಂಡ್, ಡಿಸ್ಟಿಕ್ ರೋಡ್, ನವನಗರ, ಬಾಗಲಕೋಟೆ. ಹಾವೇರಿ ಡಿಸ್ಟಿಕ್ ಸ್ಟೇಡಿಯಂ, ಮುನ್ಸಿಪಲ್ ಸ್ಪೋರ್ಟ್ ಕಾಂಪ್ಲೆಕ್ಸ್, ಹಾವೇರಿ. ಇನ್ನು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಸೆಂಟರ್ಸ್ ಆ್ಯಂಡ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಇಲ್ಲಿದೆ ನೋಡಿ, ಯಾರ್ಯಾರು ಎಷ್ಟೆಷ್ಟು ಜನ ಎಲ್ಲೆಲ್ಲಿಂದ ಸೆಲೆಕ್ಟ್ ಆಗಿದ್ದಾರೆ ಅಂಥೇಳಿ. ಹುಬ್ಬಳ್ಳಿಯಲ್ಲಿ 235, ಬೆಳಗಾವಿಯಲ್ಲಿ 235, ಬಾಗಲಕೋಟೆಯಲ್ಲಿ 235, ಹಾವೇರಿ 228. ಸೊ ಇಷ್ಟು ಜನ ಇವಾಗ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ಗೆ ಕ್ವಾಲಿಫೈ ಆದವರು, ಅವ್ರ ನಂಬರ್ ಇರುವಂಥವ್ರು. ಓಕೆ, ಈಗ ನೆಕ್ಸ್ಟ್ ಹೋಗೋಣ. ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಸ್ಟ್ಯಾಂಡರ್ಡ್ ಲೇಔಟ್ ಆ್ಯಂಡ್ ಇವೆಂಟ್ ಫ್ಲೋ. ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಹೇಳಿದ್ದೀನಿ, ಹೆಂಗೆ ಇರ್ತದೆ, ಏನೇನು ಇರ್ತದೆ. ಸೊ ಸ್ಕಿಪ್ಪಿಂಗ್ ಹೆಂಗೆ, 100 ಮೀಟರ್ ರನ್ನಿಂಗ್ ಎಲ್ಲ ಅದೇ ರೀತಿ ಎಲ್ಲ ಇಲ್ಲಿ ವಿವರಣೆ ಮಾಡಿರ್ತಾರೆ. ಸೊ ಅದು ನಿಮಗೆಲ್ಲ ಆಲ್ಮೋಸ್ಟ್ ಹೇಳಿದ್ದೀನಿ ನಾನು. ಇಲ್ಲಿದೆ ನೋಡಿ, ಬೇಕಾದ್ರೆ ಇನ್ನೊಂದು ಸತಿ. ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಸ್ಟ್ಯಾಂಡರ್ಡ್ ಲೇಔಟ್ ಆಫ್ ಇವೆಂಟ್ ಫ್ಲೋ ಅಂತಂದರೆ ನೋಡಿ, ಇವೆಂಟ್ 1 ಏನಿರ್ತದೆ ಅಂದರೆ ಫಸ್ಟ್ ನಿಮಗೆ ಒಂದನೇದು ಪೋಲ್ ಕ್ಲೈಂಬಿಂಗ್ ಮಾಡೋಕ್ಕೆ ಹಚ್ತಾರೆ. ಒಂದನೇದು ಕಂಬ ಏರಬೇಕು, ಆಮ್ಯಾಗ ಎರಡನೇದು ಕಂಬ ಏರ್ತೀರಾ, ಕಂಬ ಏರಿದ ಮೇಲೆ ಎರಡನೇದಾಗಿ 100 ಮೀಟರ್ ರನ್ನಿಂಗ್ ಇರ್ತದೆ. 100 ಮೀಟರ್ ರನ್ನಿಂಗ್ ಆದಮೇಲೆ ನಿಮಗೆ ಸ್ಕಿಪ್ಪಿಂಗ್ ಮಾಡೋಕ್ಕೆ ಹಚ್ತಾರೆ. ಸ್ಕಿಪ್ಪಿಂಗ್ ಮಾಡಿದ ಮೇಲೆ ನಿಮಗೆ ಲಾಸ್ಟ್ ಇದು ಶಾರ್ಟ್ ಪುಟ್ ಇರ್ತದೆ, 4ನೇ ನಂಬರ. ಅದಾದಮೇಲೆ ಇವೆಂಟ್ 5ಅಲ್ಲಿ 800 ಮೀಟರ್ ರನ್ನಿಂಗ್ ಇರ್ತದೆ. 800 ಮೀಟರ್ ರನ್ನಿಂಗ್ ಇರ್ತದೆ ಲಾಸ್ಟಲ್ಲಿ. ಇದರಲ್ಲಿ ನೀವು 3 ಪಾಸ್ ಆಗಬೇಕು. ನಿಮಗೆಲ್ಲ ಗೊತ್ತೈತೆ, ಹೇಳಬಾರ್ದು ಅಂತೇಳಿ ಸೊ ಶಾರ್ಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಏನಾದರೂ ಸ್ವಲ್ಪನಾದರೂ ಹೆಲ್ಪ್ ಆಗಿತ್ತಂದರೆ 4 ಜನಕ್ಕೆ ಶೇರ್ ಮಾಡ್ರಿ, ನಿಮ್ಮಿಂದ ಒಂದು 4 ಜನಕ್ಕೆ ಬರಲಿ. ಸೊ ಯಾರು ನಾನು ನೋಡಿದ ಪ್ರಕಾರ ಯೂಟ್ಯೂಬಲ್ಲಿ ಇನ್ನೋವರೆಗೂ ಇಂಥ ಮಾಹಿತಿ ಯಾರೂ ಬೇಗ ಹಾಕಿಲ್ಲ. ಯಾವುದೇ ಆಗಲಿ, ಮೊನ್ನೆ ಬಂತು ಚೆಸ್ಕಾಮು ಕೂಡ ಭಾಳಷ್ಟು ಜನ ಲೇಟಾಗಿ ಅಪ್ಡೇಟ್ ಕೊಟ್ಟರು. ಸೊ ನಾವು ಬೇಗ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಇದೇ ರೀತಿ ಯೂಸ್ಫುಲ್ ಕಂಟೆಂಟ್ಗಳಿಗಾಗಿ. ಮತ್ತು ನಿಮ್ಗೆ ಯಾರಿಗಾರು 4 ಜನಕ್ಕೆ ಹೆಲ್ಪ್ ಮಾಡಬೇಕು ಅಂದರೆ 4 ಜನಕ್ಕೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋದ್ರ ಬಗ್ಗೆ, ಇನ್ಫಾರ್ಮೇಷನ್ ಬಗ್ಗೆ ಏನಾದರೂ ನಿಮ್ಗೆ ಅನಿಸಿಕೆ ಇತ್ತಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆನಾ? ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಟರ್ಮ್ಸ್, ಕಾಂಪನ್ಸೇಷನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಏನೇನದಾವ ಅಂತೇಳಿ ಎಲ್ಲ ಹೇಳಿದ್ದಾರೆ. ಅದ್ರ ಬಗ್ಗೆ ಎಲ್ಲ ನೋಡ್ತಾ ಹೋಗೋದು ಬೇಡ. ಸೊ ಇವಾಗ ಇಷ್ಟು ನಿಮಗೆ ಸಾಕು. ವಿಡಿಯೋ ಲಾಂಗ್ ಆಗ್ತದೆ. ವಿಡಿಯೋ ಲಾಂಗ್ ಆದರೆ ನೀವೇ ನೋಡ್ತಾ ಹೋಗಲ್ಲ. ಸ್ಕಿಪ್ಪಿಂಗ್ ಹೆಂಗೆ ಮತ್ತು ಅದು ಹೆಂಗೆ, 100 ಮೀಟರ್ ಹೆಂಗೆ, ಇದ್ರದ್ದೆಲ್ಲ ಇರ್ತವೆ. ಲೆಂದಿ ಆಗ್ತದೆ. ಬೇಕಾದ್ರೆ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಶಾರ್ಟಾಗಿ ಹೇಳ್ತೀನಿ. ಅರ್ಥ ಆಯಿತಾ? ಇವಾಗ ನಿಮಗೆ ಏನು ಇನ್ಫಾರ್ಮೇಷನ್ ಕರೆಕ್ಟಾಗಿರಬೇಕು ಅದು ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಸೊ ವಿಡಿಯೋನ ಇಲ್ಲಿವರೆಗೂ ಕೊನೆಯವರೆಗೂ ಯಾರು ನೋಡ್ತಿರ್ತಿರಲ್ಲ ಅವರು ಸೀರಿಯಸ್ ಕ್ಯಾಂಡಿಡೇಟು.
ಯಾರು ಅರ್ಧಕ್ಕೆ ಬಿಟ್ಟು ಹೋಗಿರ್ತಿರಲ್ಲ ಇಂಥ ಇನ್ಫಾರ್ಮೇಟಿವ್ ಇರುವಂಥ ವಿಡಿಯೋ ಕೊನೆವರೆಗೂ ನೋಡ್ಲಿಕ್ಕೆ ಪೇಷನ್ಸ್ ಇರೋಂಗಿಲ್ಲ. ಅರ್ಧಕ್ಕೆ ಬಂದು ಫೇಕ್ ಅಂತೇಳಿ ಕಮೆಂಟ್ ಮಾಡ್ತಿರಲ್ಲ. ಸೊ ನೀವು ಯಾವಾಗಲೂ ಹಾಗೆ ಉಳ್ಕೊಂಡು ಬಿಡ್ತೀರ. ಎಲ್ಲ ಇನ್ಫಾರ್ಮೇಷನ್ ಕೊಟ್ಟ ಮೇಲೆ ಸೊ ನಿಮ್ಮದು ಫೇಕ್ ಅನ್ಕೊತ ಅಲ್ಲೇ ಇರ್ತೀರ. ವಿಡಿಯೋ ಕೊನೆವರೆಗೂ ನೋಡಿರ್ತೀರ ಅಂತಂದರೆ ಸೊ ಸೀರಿಯಸ್ ಕ್ಯಾಂಡಿಡೇಟು. ನಿಮಗೆ ಡೇಟ್ ಯಾವಾಗಿದೆ ಅಂತೇಳಿ ಅರ್ಥ ಆಗುತ್ತೆ. ಅದಕ್ಕೆ ನಾನು ಮೊದಲನೇದಾಗಿ ಡೇಟ್ ಹೇಳಿಲ್ಲ. ಒಳಗಡೆ ಯಾಕೆ ಹೇಳಿದೆ ಅಂತಂದರೆ ಸೀರಿಯಸ್ ಕ್ಯಾಂಡಿಡೇಟರಿಗೆ ಅರ್ಥ ಆಗಲಿ. ಥ್ಯಾಂಕ್ ಯು. ಓಕೆ, ನಿಮ್ದು ಈ ಥರ ಪ್ರೊಫೈಲ್ ಶೀಟ್ ಕಾಣುತ್ತೆ. ಓಕೆ, ಇಷ್ಟು ಮಾಡ್ಕೊಂಡು ಹೋರಪ್ಪ. ಇಲ್ಲೊಂದು ಟೆಸ್ಟ್ ಇದೆ ನೋಡಿ, JPM ರಿಕ್ರೂಟ್ಮೆಂಟ್ ಹೆಸ್ಕಾಮ್ ಎಂಡ್ಯೂರೆನ್ಸ್ ಟೆಸ್ಟ್ 26/5/2025 29/5/2025. ಸೊ 29/5/2025 ರಿಸರ್ವ್ಡ್ ಡೇ ಅಂತೇಳಿ ಇದೆ. ಅರ್ಥ ಮಾಡ್ಕೊಳ್ಳಿ, 26ರಿಂದ 29 ತನಕ ಹೆಸ್ಕಾಮ್ ಅವ್ರದ್ದು ನಡೀತದೆ. ತುಂಬ ಜನ ನಿಮಗೆ ದಿಕ್ಕನ್ನು ತಪ್ಪಿಸ್ಬೋದು. ಯಾರ್ಯಾರು ಮಾತು ಕೇಳೋಕೆ ಹೋಗ್ಬೇಡ್ರಿ. ಹೆಸ್ಕಾಮಿನ 1 ತಿಂಗಳು ಬಿಟ್ಟು ಬರುತ್ತೆ, 2 ತಿಂಗಳು ಬಿಟ್ಟು ಬರುತ್ತೆ. ಮೆಸ್ಕಾಮಿನ ದೂರ ಆಗುತ್ತೆ. ಇಲ್ಲ, ಮಾಹಿತಿ ಬಂದಾಗ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಬೇಗ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಸೊ ಹಾಗೆ ನಿಮಗೆ ಎಕ್ಸ್ಪೆಕ್ಟೆಡ್ ಡೇಟ್ ಯಾವುದು ಬೇಕಪ್ಪ ಅಂತೇಳಿ ನಾನು ಆಲ್ರೆಡಿ ಹಾಕಿದ್ದೀನಿ ನಿಮಗೆ ಎಕ್ಸ್ಪೆಕ್ಟೆಡ್ ಡೇಟನ್ನು. ಸೊ ಅದು ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅನಿಸುತ್ತೆ. ಇಟ್ಸ್ ಓಕೆ, ಹೊಸದಾಗಿ ಇನ್ನೊಂದು ವೀಡಿಯೋ ಮಾಡ್ತೀನಿ. ಇನ್ನೊಂದು ಎಕ್ಸ್ಪೆಕ್ಟೆಡ್ ಡೇಟ್ ಹೊಸದು ಅಪ್ಡೇಟ್ ಕೊಡ್ತೀನಿ ನಿಮಗೆ ಯಾವುದ್ರ ಬಗ್ಗೆ ಬೇಕು ಅಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ಮೆಸ್ಕಾಮ್ ಇದ್ದವರು ಮೆಸ್ಕಾಮ್ ಅಂತೇಳಿ ಕಮೆಂಟ್ ಮಾಡಿ, ಮೆಸ್ಕಾಮ್ ಎಕ್ಸ್ಪೆಕ್ಟೆಡ್ ಡೇಟ್ ಅಂತೇಳಿ ಕಮೆಂಟ್ ಮಾಡಿ. ಆಮ್ಯಾಗ ಹೆಸ್ಕಾಮ್ ಇದ್ದವರು ಗೊತ್ತಾಯ್ತು ಹೆಸ್ಕಾಮ್ ಡೇಟು. ಜಸ್ಕಾಮ್ ಇದ್ದವರು ಜಸ್ಕಾಮ್ ಅಂತೇಳಿ ಕೆಳಗಡೆ ಕಮೆಂಟ್ ಮಾಡ್ತಾ ಹೋಗಿ. ಹಾಗೆ ನಿಮ್ಮ ಸ್ಕೋರನ್ನ ಕಮೆಂಟ್ ಮಾಡ್ತಾ ಹೋಗಿ. ಸೊ ಯಾರ್ಯಾರ್ದೆಲ್ಲ ಹೆಸ್ಕಾಮ್ ಇದೆಯೋ, ನಂದು ಹೆಸ್ಕಾಮ್ ಇದೆ ಅಂತೇಳಿ ಏನಾದರೂ ಒಂದು ಬರೆದು ತಿಳಿಸಿ. ಗೊತ್ತಾಗುತ್ತೆ ಎಷ್ಟು ಜನ ಹೆಸ್ಕಾಮ್ಗೆ ಹೋಗ್ತಿದ್ದೀರ ಅಂತೇಳಿ. ಸೊ ಈ ವಿಡಿಯೋನ ಎಲ್ಲರಿಗೂ ನೋಡಿದಂಥ ಧನ್ಯವಾದಗಳು. ನೋಡಿದಂಥವ್ರಿಗೆ ಮತ್ತು ವಿಡಿಯೋನ ಅರ್ಧಕ್ಕೆ ಬಿಟ್ಟು ಹೋದವರು ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಹೋಗ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.